ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳಿ ಕ್ರಿಸ್ಪಿ ವಡಾ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಕ್ರಿಸ್ಪಿ ವಡಾ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಒಂದು 2 ಚಮಚೆ ಅಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆನ ಚಲೋತ್ನಂಗೆ ಫಸ್ಟ್ ಕಾಯಿಸ್ಕೊತೀನಿ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿದಂಥ ಶುಂಠಿನ ಹಾಕೋತೀನಿ. ನೆಕ್ಸ್ಟ್ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಒಂದು ಸಲ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈಯ ಮಾಡ್ತೀನಿ. ಟೀ ಟೈಮಿಗೆ ಸ್ನ್ಯಾಕ್ಸ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡ್ರಿ. ಸೊ ನೆಕ್ಸ್ಟ್ ನಾ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕೋತೀನಿ. ಆಪ್ಷನಲ್ ಐತಿ, ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ಒಂದು ಅರ್ಧ ಚಮಚದಷ್ಟು ರಫಾಗಿ ಕುಟ್ಟಿದಂಥ ಕಾಳು ಮೆಣಸನ್ನು ಹಾಕ್ಕೊಳಕತ್ತೀನಿ. ಇದನ್ನು ಎಲ್ಲ ಒಂದು ಸಲ ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೀನಿ. ಕೊಬ್ಬರಿ ಚಟ್ನಿ ಇಲ್ಲ ಸಾಸ್ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ನಾನು ಚಲೋತ್ನಂಗೆ ಎಣ್ಣೆ ಒಳಗೆ ಎಲ್ಲ ಮಸಾಲೆನೂ ಫ್ರೈ ಮಾಡ್ಕೋತೀನಿ. ಈಗ ನಾನು 1 ಗ್ಲಾಸ್ನಷ್ಟು ಇದಕ್ಕೆ ನೀರನ್ನ ಹಾಕೋತೀನಿ. ನೀವು ನಿಮ್ಮ ಕ್ವಾಂಟಿಟಿ ನೋಡಿ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾ ಇಲ್ಲೇ 1.5 ಗ್ಲಾಸ್ ರವಾಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡೀನಿ. ಆಮೇಲೆ ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ಚಲೋ ಕುದಿಯು ಬರೋ ಮಟ್ಟನೂ ಕುದಿಸ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ನೀರು ಚಲೋತ್ನಂಗೆ ಕುದಿ ಬರಬೇಕು. ಸೊ ನೋಡ್ರಿ, ಇಲ್ಲಿ ನೀರು ಚಲೋ ಕುದಿಯಾತೈತಿ. ಈಗ ನಾ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋತೀನಿ, ಸಣ್ಣದಾಗಿ ಹೆಚ್ಚಿ. ಕೊತ್ತಂಬರಿ ಆಪ್ಷನಲ್ ಐತಿ, ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಕೊತ್ತಂಬರಿ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡ್ತೀನಿ, ಅಷ್ಟು ಬಾಯ್ಲ್ ಏನು ಮಾಡ್ಕೊಳಂಗಿಲ್ಲ. ಈಗ ನಾ ಇದಕ್ಕೆ 1.5 ಲೋಟದಷ್ಟು ರವಾನ ಹಾಕೋತೀನಿ, ಬಾಂಬೆ ರವೆ ಹಾಕೊಳತ್ತೀನಿ. ನೆಕ್ಸ್ಟ್ ಇದನ್ನು ನಾವು ಚಲೋತ್ನಂಗೆ ಕುದಿ ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದನ್ನು ಫುಲ್ ಲೋ ಫ್ಲೇಮ್ನಾಗ ಒಂದು 3-4 ನಿಮಿಷ ಬೇಯಿಸ್ಕೋಬೇಕು. ರವೆ ಹಸಿ ಉಳಿಬಾರ್ದು. ಸೊ ಹಾಗಾಗಿ ಫಸ್ಟ್ ಚಲೋ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದು ಈಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಅಂದ್ರೆ ಕರೆಕ್ಟ್ ಐತಿ ನೋಡ್ರಿ. ಈ ಥರ ಇರಬೇಕು, ಅಂದ್ರೆ ವಡೆ ತಟ್ಕೊಳಕ್ಕೆ ಈಸಿ ಆಗ್ತೈತಿ. ಸೊ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಫುಲ್ ಲೋ ಫ್ಲೇಮ್ನಾಗ ಇಟ್ಕೊಂಡನ ಮಾಡ್ಕೊರಿ. ಈಗ ಒಂದು 2-3 ನಿಮಿಷ ಇದನ್ನು ನಾನು ಚಲೋತ್ನಂಗೆ ಬೇಯಿಸ್ಕೋತೀನಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳೋನು. ಆಮೇಲೆ ವಡಾನ ತಟ್ಕೊಳ್ಳೋಣಂತ. ಬರ್ರಿ ನಾ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ರೆಡಿ ಮಾಡ್ಕೊಂಡಂಥ ರವಾ ಮಿಕ್ಸ್ಚರ್ ಕಂಪ್ಲೀಟಾಗಿ ತಣ್ಣಗಾಗೈತಿ ನೋಡ್ರಿ. ಈಗ ಇದನ್ನು ಸ್ವಲ್ಪ ಕೈಲೇ ಚಲೋತ್ನಂಗೆ ನಾದ್ಕೊಳ್ಳೋಣಂತ. ಅಂದ್ರೆ ಒಂದು ಸ್ಮೂತ್ ಡೋ ಥರ ಆತಂದ್ರೆ ವಡೆ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತವೆ. ಸೊ ಹಂಗಾಗಿ ಚಲೋತ್ನಂಗೆ ಕೈಲೇನ ಮಿದ್ಕೊಳ್ಳೋನು. ಈ ಸೈಡ್ ನಾನು ಇದನ್ನು ವಡೆ ರೆಡಿ ಮಾಡ್ಕೊಳತ್ತೀನಿ, ಇನ್ನೊಂದು ಸೈಡ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಸೊ ನಾ ಇಲ್ಲೇ ವಡೆ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಅಂತಂದ್ರೆ ಒಂದು ಸೈಡ್ ಆಯಿಲ್ ಬಿಸಿ ಆಗಿಬಿಡ್ತೈತಿ. ಸೊ ಹಾಗಾಗಿ ಇಲ್ಲೇ ಚಲೋತ್ನಂಗೆ ನಾದ್ಕೊಂಡ ಹಿಟ್ಟು ರೆಡಿ ಆಗೈತಿ ನೋಡ್ರಿ. ಈಗ ಕೈಗೆ ಒಂಚೂರು ನೀರನ್ನು ಹಚ್ಕೊಳ್ಳೋಣಂತ. ಆಮೇಲೆ ಒಂಚೂರು ಹಿಟ್ಟನ್ನು ತೊಗೊಂಡು ಬಾಲ್ ಥರ ಮಾಡಿಕೊಂಡು ವಡಿನ ತಟ್ಕೊಳ್ಳೋನು. ನಾವು ಉದ್ದಿನ ವಡೆಗೆ ಯಾವ ಥರ ತೂತ್ ವಡ ಅದು ಮಾಡ್ತೀವಲ್ಲ, ತಟ್ಕೊಂಡು ನಡು ಹೋಲ್ ಮಾಡ್ಕೊಂಡು ಸ್ಮೂತಾಗಿ ವಡಾನ ರೆಡಿ ಮಾಡ್ಕೊಳ್ಳೋಣಂತ. ಗೆಸ್ಟ್ ಅದು ಬಂದಾಗ ಇಮಿಡಿಯೇಟಾಗಿ ವಡಾ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಸಂಜಿಕೆ ಚಹಾ ಜೊತೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತಾವೆ. ಸೊ ನೋಡ್ರಿ, ಇಲ್ಲೇ ಸ್ಮೂತಾಗಿ ಒಂದು ವಡಾ ರೆಡಿ ಆಗೈತಿ. ಇದೇ ಥರ ನಾನು ಒಂದಿಷ್ಟು ವಡಾಗಳನ್ನ ರೆಡಿ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಭಾರಿ ಟೇಸ್ಟಾಗಿರ್ತಾವೆ, ಅಷ್ಟು ಈಸಿಯಾಗಿನೂ ಕೂಡ ರೆಡಿ ಆಗ್ತಾವೆ ನೋಡ್ರಿ. ಕ್ರಿಸ್ಪಿ ಆದಂಥ ವಡಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತಾವೆ. ಸೊ ಒಂದು ವಡಾ ರೆಡಿ ಆಯಿತು. ಇದೇ ಥರ ಇನ್ನೊಂದಿಷ್ಟು ವಡಾಗಳನ್ನ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ನಾನು ಒಂದಿಷ್ಟು ವಡಾಗಳನ್ನ ಮಾಡಿ ರೆಡಿ ಇಟ್ಕೊಂಡೆ ನೋಡ್ರಿ. ಇನ್ನೊಂದು ಸೈಡ ಎಣ್ಣೆ ಚಲೋತ್ನಂಗೆ ಕಾದೈತಿ. ಬರ್ರಿ ಈಗ ಕ್ರಿಸ್ಪಿ ಆದಂಥ ವಡಾನ ಕರ್ಕೊಳ್ಳೋಣಂತ. ಸೊ ಎಣ್ಣೆ ಚಲೋತ್ನಂಗೆ ಕಾದೈತಿ. ಈಗ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಒಂದೊಂದು ವಡಾಗಳನ್ನ ನಾನು ಬಿಟ್ಕೋತೇನಂತ.
ಒಂದು ಸಲ ಫುಲ್ ಆಯಿಲ್ನ ಹೀಟ್ ಮಾಡಿಕೊಂಡು ಆಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು ವಡಾನ ಬಿಟ್ಕೊಂಡು ಬಬಲ್ಸ್ ಬರೋದು ಸ್ಟಾಪ್ ಆಗೋ ಮಟನೂ ಅವನ್ನ ಹೊಳ್ಸಿ ಹಾಕೋಬೇಡ್ರಿ. ಬಬಲ್ಸ್ ಬರೋದು ಸ್ಟಾಪ್ ಆದಮೇಲೆ ವಡಾಗಳನ್ನ ಹೊಳಿಸಿ ಒಂದು 75% ಆಗುವಷ್ಟು ನಾವು ಅವನ್ನ ಡೀಪ್ ಫ್ರೈಯ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ ಇಲ್ಲೇ ಬಬಲ್ಸ್ ಬರೋದು ಕಡಿಮೆ ಆಗತೈತಿ. ಈಗ ನಾನು ಇವನ್ನ ಹೊಳಿಸಿ ಹಾಕ್ಕೊಂಡು ಲೋ ಫ್ಲೇಮ್ನಾಗನ ಇವನ್ನ ಒಂದು 75% ಕುಕ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದು ಸಲ ಇವನ್ನ ಮತ್ತು ಡೀಪ್ ಫ್ರೈಯ ಮಾಡೋಣಂತ. ಬರ್ರಿ ಒಂದು ಸಲ ನಾ ಇವನ್ನ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಫಸ್ಟ್ ಸ್ಟೆಪ್ನಾಗ ವಡಾ ಫ್ರೈ ಆಗಿ ರೆಡಿ ಆಗ್ಯಾವ ನೋಡ್ರಿ. ಇವನ್ನ ಒಂದು ಸೈಡಿಗೆ ಪ್ಲೇಟ್ನಾಗ ತೆಗೆದಿಟ್ಕೊಂಡು ಆಮೇಲೆ ಇನ್ನೊಂದಿಷ್ಟು ವಡಾಗಳನ್ನ ನಾನು ಇದೇ ಥರನ ಕರ್ಕೋತೇನಂತ. ಆಮೇಲೆ ಇನ್ನೊಂದು ಸಲ ಮತ್ತು ಅಷ್ಟು ವಡಾನು ಒಂದು 2 to 3 ಮಿನಿಟ್ಸ್ ಮತ್ತು ಡೀಪ್ ಫ್ರೈಯ ಮಾಡ್ಕೊಳ್ಳೋಣಂತ. ಸೊ ಒನ್ಸ್ ಬ್ಯಾಚ್ ಅಷ್ಟು ವಡಾ ಫ್ರೈ ಆಗಿ ರೆಡಿ ಆಗ್ಯಾವು. ನಾ ಸೆಕೆಂಡ್ ಟೈಮ್ ಇನ್ನೊಮ್ಮೆ ಫಸ್ಟ್ ಬ್ಯಾಚ್ ಕರ್ಕೊಂಡು ತೆಗೆದಂಥ ವಡಾಗಳನ್ನ ಹಾಕ್ಕೊಂಡು ಈಗ ಒಂದು 2ರಿಂದ 3 ನಿಮಿಷ ಮತ್ತೆ ಇವನ್ನ ಡೀಪ್ ಫ್ರೈಯ ಮಾಡ್ಕೋತೀನಿ. ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ವಡಾ ಬರ್ತಾವೆ ಮತ್ತು ಕಲರು ಕೂಡ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ. ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿ ವಡಾ ರೆಡಿ ಆಗ್ಯಾವು ನೋಡ್ರಿ. ಬರ್ರಿ ಈಗ ಇವನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಕ್ರಿಸ್ಪಿ ವಡಾ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.